ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕ್ರೇಜಿ ಶ್ಯಾಮ್. ಇವತ್ತು ಸಂಡೇ ವ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ. ನಾನು ಇವತ್ತು ಬ್ರೇಕ್ಫಾಸ್ಟ್ ನಾನು ಉಪ್ಮಾ ಮಾಡಿದ್ದೆ. ಮುಗಿಸಿತ್ತಾಗೆ ಸುಬ್ಬುವಾಗೆ ತಿನ್ಬಿಟ್ಟು ಹೋದ್ರು. ಅವರು ಕೆಲಸ ಇತ್ತು ಇವತ್ತು ಅಂತ ಕೂಡ. ಚಿಕನ್ ತೊಗೊಂಬರ್ತಾರಂತ. ಇವಾಗ ಚಿಕನ್ ತಂದ್ಕೊಟ್ಬಿಟ್ಟು ಮತ್ತೆ ಹೋಗ್ತಾರೆ ಲಂಚ್ಗೆ ನಾನು ದೊಣ್ಣೆ ಬಿರಿಯಾನಿ ಮಾಡೋಣ ಅನ್ಕೊತಾ ಇದ್ದೀನಿ. ದೊಣ್ಣೆ ಬಿರಿಯಾನಿ, ಕಬಾಬು, ಸ್ವಲ್ಪ ಗ್ರೇವಿ, ಯಾಕಂದರೆ ಸುಬ್ಬವ್ರು ಗ್ರೇವಿ ಇಲ್ಲ ಅಂತ ತಿನ್ನಲ್ಲ, ಅದಕ್ಕೆ ಅವ್ರಿಗೋಸ್ಕರ ಸ್ವಲ್ಪ ಗ್ರೇವಿ ಮಾಡ್ತೀನಿ. ಇದೆಲ್ಲ ಮಾಡ್ಬೇಕು ಅನ್ಕೊತಾ ಇದ್ದೀನಿ. ದೊಣ್ಣೆ ಬಿರಿಯಾನಿ ಅಂದರೆ ನಾನು ಮೇಥಿ ಸೊಪ್ಪು ಹಾಕಿ ಬಿರಿಯಾನಿ ಮಾಡಿದ್ದೀನಿ. ದೊಣ್ಣೆ ಬಿರಿಯಾನಿ ಯಾವತ್ತು ಮಾಡಿಲ್ಲ, ಇವತ್ತು ಟ್ರೈ ಮಾಡೋಣ ಅನ್ಕೊತಾ ಇದ್ದೀನಿ ಯೂಟ್ಯೂಬಲ್ಲಿ ನೋಡಿ. ಮತ್ತು ಕಬಾಬೆಲ್ಲ ನಾರ್ಮಲ್ಲೇ. ಇನ್ನು ಪಾತ್ರೆಗಳಿದೆ ತೊಳೆಯೋದು. ನೆನ್ನೆ ತೊಳೆದಿರಲಿಲ್ಲ ನಾನು, ಹಂಗೆ ಸೋಂಬೇರಿ ತೊಳೆದೇ ಇಲ್ಲ. ಮೋಕ್ಷಿತ ಬೇರೆ ಅಳ್ತಿದ್ಲು ಅಂತ. ಇವತ್ತು ತೊಳೆದ್ಬಿಟ್ಟು ಎಲ್ಲ ಕಟ್ ಮಾಡಿ ಸ್ಟಾರ್ಟ್ ಮಾಡ್ತೀನಿ. ಇವತ್ತು ಡೇ ಹೆಂಗಿರುತ್ತೆ ನೋಡೋಣ ಬನ್ನಿ. ಹಂಗೆ ಹೇಳೋದು ಮಾಡ್ತಾರೆ. ಮಲ್ಲಿಕಾ ಶ್ರಾವಣಿ ಕೂಡ ಬರ್ತಿದ್ದಾರೆ ತುಂಬ ದಿವಸ ಆದಮೇಲೆ. ನೋಡೋಣ ಇವತ್ತು ಡೇ ಹೆಂಗಿರುತ್ತೆ. ಇವಾಗ ಬ್ರೇಕ್ಫಾಸ್ಟ್ಗೆ ಓಟ್ಸ್ ಮಾಡ್ಕೊಂಡಿದ್ದೀನಿ, ಕೆಲಾಕ್ಸ್. ಇನ್ನೂ ಅಡುಗೆ ಮಾಡೋಷ್ಟು ಮಧ್ಯಾಹ್ನ ಹೋಗುತ್ತೆ, ನಂಗೆ ಹೊಟ್ಟೆ ಹಸ್ತಿದೆ. ಅದಕ್ಕೆ ತಿಂದ್ಬಿಟ್ರೆ ಸ್ವಲ್ಪ ಎನರ್ಜಿ ಇರುತ್ತೆ ಎಲ್ಲ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು ತಿಂತಿದ್ದೀನಿ. ಏನು ತಿಂದುಬಿಟ್ಟು ಆಮೇಲೆ ಇಷ್ಟ ಅದು ಆಲ್ರೆಡಿ ಹೆಂಗೆ ಮಾಡೋದು ಅಂತ ನೋಡ್ತೀನಿ ತುಂಬ ವಿಡಿಯೋ ಅಲ್ಲಿ. ದೊಣ್ಣೆ ಬಿರಿಯಾನಿಗೆ ಇಲ್ಲೆಲ್ಲ ರೆಡಿ ಮಾಡಿಕೊಂಡು ಇದು ಹಾಕಿದ್ದೀನಿ. ಬೆಳ್ಳುಳ್ಳಿ, ಶುಂಠಿ, ಹಸಿಮೆಣಸಿನ್ಕಾಯಿ ಪೇಸ್ಟು, ಇದು ಮೆಂತ್ಯ ಸೊಪ್ಪು, ಪುದೀನ ಸೊಪ್ಪು, ಕೊತ್ತಂಬರಿ ಪೇಸ್ಟು, ಇದು ಟೊಮೊಟೊ ಪೇಸ್ಟು, ಇದು ಆನಿಯನ್ನು. ಇಲ್ಲಿ ಬಿರಿಯಾನಿಗೆ ಏನೇನು ಬೇಕು ಇಲ್ಲೆಲ್ಲ ಹಾಕ್ಕೊಂಡಿದ್ದೀನಿ ನೋಡಿ. ರಫಾಗಿ ನೋಡಿಸ್ಬಿಡ್ತೀನಿ ಅಷ್ಟೇ, ನೀಟಾಗಿ ಏನು ಹೇಳ್ತಿಲ್ಲ. ಇವಾಗ ಆನಿಯನ್ಸ್ ಆ್ಯಡ್ ಮಾಡ್ಕೊತಿದ್ದೀನಿ. ಅದು ಸ್ವಲ್ಪ ಚೆನ್ನಾಗಿ ಫ್ರೈ ಆದಮೇಲೆ ಆನಿಯನ್ಸ್ ಹಾಕ್ಕೊಂಡು ಈ ಥರ ಫ್ರೈ ಮಾಡ್ಕೊಂಡು, ಈ ಥರ ಆನಿಯನ್ ಹಾಕಿ ಫ್ರೈ ಮಾಡ್ಕೊಳ್ಳೋಣ. ಸ್ವಲ್ಪ ಚೆನ್ನಾಗಿ ಫ್ರೈ ಆದಮೇಲೆ ನೆಕ್ಸ್ಟ್ ನೋಡ್ತೀನಿ. ಈ ಥರ ಆನಿಯನ್ ಹಾಕೊಂಡ್ಮೇಲೆ ಸ್ವಲ್ಪ ಈರುಳ್ಳಿ ಆನಿಯನ್ ಹಾಕೊಂಡು ಈ ಥರ ಈರುಳ್ಳಿ ಹಾಕೊಂಡ್ಮೇಲೆ ಸ್ವಲ್ಪ ಉಪ್ಪು, ಅರಿಶಿನ ಹಾಕ್ಕೊಂಡ್ರೆ ಬೇಗ ಫ್ರೈ ಆಗುತ್ತೆ. ಅದಕ್ಕೆ ಸ್ವಲ್ಪ ಉಪ್ಪು, ಸ್ವಲ್ಪ ಅರಿಶಿನ ಹಾಕೊಂಡು. ನಾನು ಫಸ್ಟ್ ಟೈಮ್ ಇದನ್ನ ಮಾಡ್ತಾ ಇರೋದು. ಹೆಂಗ್ ಬರುತ್ತೆ ಇದನ್ನ ಚೆನ್ನಾಗಿ ಬ್ರೌನ್ ಕಲರ್ ಬಂದಾಗ ಈ ತರ ಇವಾಗ ಇದರಲ್ಲಿ ಎಲ್ಲ ಹಾಕೋಬೇಕು. ಇದು ಅಂತ ತೆಗ್ದಿರೋದು ಹೆಂಗಾದ್ರು ಇದು ಅದು ಅಲ್ಲ ಬೆಳ್ಳುಳ್ಳಿ ಪೇಸ್ಟ್, ಹಸಿಮೆಣಸಿನ್ಕಾಯಿ, ಇದನ್ನ ಮುಕ್ಕಾಲು ಭಾಗ ಹಾಕ್ತೀನಿ, ಕಾಲು ಭಾಗ ಇಟ್ಕೊತೀನಿ ಚಿಕನ್ ಗ್ರೇವಿಗೆ. ನೆಕ್ಸ್ಟ್ ಇದು ಸೊಪ್ಪುದು ಮಿಕ್ಸಿ ಮಾಡಿರೋದು, ಇದನ್ನ ಕೂಡ ಹಾಕೋಣ. ನೀವು ಬೇಕಂದ್ರೆ ಅಲ್ಲೇ ಬೆಳ್ಳುಳ್ಳಿ ಪೇಸ್ಟ್ ಸಪ್ರೇಟಾಗಿ ರುಬ್ಕೊಂಡು, ಹಸಿಮೆಣಸಿನ್ಕಾಯಿ ಸಪ್ರೇಟಾಗಿ ರುಬ್ಕೊಂಡು ಸಪ್ರೇಟಾಗಿ ಹಾಕ್ಕೊಬೋದು. ನಾನು ಎರಡು ಮಿಕ್ಸ್ ಮಾಡಿ ರುಬ್ಬೋದೆ, ಅಷ್ಟೇ, ಡಿಫ್ರೆನ್ಸ್ ಏನಿಲ್ಲ. ಇದಕ್ಕೆ ಸ್ವಲ್ಪ ಅರಿಶಿನ ಹಾಕೋಣ. ಇವಾಗ ಒಂದು 1/4 ಸ್ಪೂನ್ ಅಷ್ಟು ಹಾಕೊಂಡು ಇದನ್ನ ಚೆನ್ನಾಗಿ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ. ಈಗ ಟೊಮೊಟೊ ಪ್ಯೂರಿ ಹಾಕ್ಬೇಕು. ಹಿಂಗಾದಾಗ ಎಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಇದನ್ನ ಈ ಥರ 10 ನಿಮಿಷ ಲೋ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಹಸಿ ವಾಸನೆ ಹೋಗೋವರೆಗೂ ನೀಟಾಗಿ ಫ್ರೈ ಮಾಡ್ಕೊಬೇಕು. ಆಮೇಲೆ ಹೇಳ್ತೀನಿ ಏನು ಮಾಡ್ಬೇಕಂತ. ಇವಾಗ ಚಿಕನ್ ಮಸಾಲ ಹಾಕ್ಕೊತೀನಿ. ನೀವು ಬೇಕಂದ್ರೆ ಗರಂ ಮಸಾಲ ಹಾಕ್ಕೋಬೋದು. ನಾನು ಚಿಕನ್ ಮಸಾಲ ಹಾಕ್ಕೊತೀನಿ. ಒಂದು ಸ್ಪೂನ್ ಅಷ್ಟು ನಾನು ಅಂದಾಜ್ ಮೇಲೆ ಹಾಕ್ತೀನಿ. ನೀವು ಎಕ್ಸ್ಪೀರಿಯನ್ಸ್ ಆದ ನಂತರ ಅಂದಾಜ್ ಮೇಲೆ ಹಾಕ್ಕೋಬೋದು. ಇದನ್ನ ಹಾಕ್ಬಿಟ್ಟು ಸ್ವಲ್ಪ ಈ ಥರ ಕಲಿಸ್ಕೊಂಡು ನೀಟಾಗಿ ಹಸಿ ವಾಸನೆ ಹೋದ್ಮೇಲೆ ಹಾಕ್ತೀವಿ. ಇಲ್ಲಾಂದ್ರೆ ಹಸಿ ವಾಸನೆ ಸ್ಮೆಲ್ ಚೆನ್ನಾಗಿರಲ್ಲ ಬಿರಿಯಾನಿ. ಆಮೇಲೆ ಈ ಥರ ಸ್ವಲ್ಪ ಹಾಕ್ಕೊಂಡು, ನಾನು 1 kg ಅಕ್ಕಿಗೆ ಮಾಡ್ತೀನಿ. ಅದಕ್ಕೆ ಇಷ್ಟು ಕ್ವಾಂಟಿಟಿ. ನೀವು ಕಮ್ಮಿ ಮಾಡ್ಕೊಂಡು ಇದನ್ನೆಲ್ಲ ಕಮ್ಮಿ ಮಾಡ್ತೀವಿ. ನಾನೇ ಯೂಟ್ಯೂಬ್ ನೋಡ್ಕೊಂಡು ಮಾಡ್ತಾ ಇರೋದು, ನಮ್ಮ ಮಲ್ಲಿಕೆ ಹೇಳ್ದಂಗೆ. ಈ ಚಿಕನ್ನ ಇದ್ರಲ್ಲಿ ಆ್ಯಡ್ ಮಾಡ್ತೀನಿ. ಚಿಕನ್ ಬಂದು ಒಂದು ಅರ್ಧ kg ಅಷ್ಟಿದೆ ಅಷ್ಟೇ, ಯಾಕಂದರೆ ನಾವು ಬಿರಿಯಾನಿಯಲ್ಲಿ ಪೀಸ್ಗಳು ಕಮ್ಮಿ ತಿಂತೀವಿ. ಕಬಾಬ್ಗೆ ಸ್ವಲ್ಪ ಜಾಸ್ತಿ ಹಾಕ್ಕೊಡ್ತೀವಿ. ನೋಡಿ ಇಷ್ಟು ಚಿಕನ್ ಆ್ಯಡ್ ಮಾಡಿದ್ದೀನಿ. ಇಷ್ಟು ಚಿಕನ್ ಆ್ಯಡ್ ಮಾಡಿಕೊಂಡು ಇದನ್ನು ನೀಟಾಗಿ ಈ ಥರ ಮಿಕ್ಸ್ ಮಾಡ್ಕೊಳ್ಳೋಣ. ಇದನ್ನು ಕಲಿಸ್ಬಿಟ್ಟು ಒಂದು 5 ನಿಮಿಷ ಬಿಟ್ಬಿಡೋಣ. ಹಂಗೆ ಇದು ಸ್ವಲ್ಪ ಫ್ರೈ ಆಗಲಿ.
ಇವಾಗ ಈ ಗ್ಲಾಸಲ್ಲಿ ನಾನು 4 ಗ್ಲಾಸ್ ಅಕ್ಕಿ ಹಾಕಿದೀನಿ. ಅಂದ್ರೆ ಇದ್ರಲ್ಲಿ 8 ಗ್ಲಾಸ್ ನೀರು ಹಾಕೊಂಡ್ರೆ ಸರಿ ಹೋಗುತ್ತೆ. ಸ್ವಲ್ಪ ಸ್ಮೂತ್ ಆಗಿ ಮೆತ್ತಬೇಕಂದ್ರೆ ನಾನು ನೆನ್ಸಿಕ್ಕಿದ್ದೀನಿ 1/2 hour ಮುಂಚೆ. ಅದಕ್ಕೆ ಇದರಲ್ಲಿ ನಾನು ಏನ್ ಮಾಡ್ತೀನಿ ಅಂದ್ರೆ 8 ಗ್ಲಾಸ್ ಬದಲು 7 ಗ್ಲಾಸ್ ಹಾಕ್ತೀನಿ. ಇವಾಗ ಇದ್ರಲ್ಲಿ ನೀರು ಎತ್ಕೊಂಡು ಲೆಕ್ಕ ಹಾಕೋಣ. 7 ಇದನ್ನ ಹಾಕೊಂಡು ಇವಾಗ ಇದನ್ನ ಚೆನ್ನಾಗಿ ಕುದಿಯಕ್ ಬಿಡ್ಬೇಕು. ಸ್ವಲ್ಪ ಉಪ್ಪು ಹಾಕೊಂಡ್ಬಿಡೋಣ. ಇವಾಗ ಎಷ್ಟು ಬೇಕು ಅಷ್ಟು ಉಪ್ಪು ಹಾಕೊಂಡ್ರೆ ಇವಾಗ ಇದಕ್ಕೆ ಕಲ್ಲುಪ್ಪು ಒಂದು ಇಷ್ಟು ತಗೊಂಡು ಹಾಕೋಣ. ಇದಕ್ಕೆ ಮತ್ತೆ ಇನ್ನೂ ಒಂದಷ್ಟು, ಇನ್ನೂ ಒಂದು 3 ಸರಿ ಹಾಕೋದು ನನಗೆ ಸಂಪ್ರದಾಯ. ಅದಕ್ಕೆ 3 ಸರಿ ಹಾಕಿ ಈ ಥರ ಚೆನ್ನಾಗಿ ಕಲಿಸಿ ಇದನ್ನ 10 ನಿಮಿಷ ಕುದಿಸ್ಬೇಕಂತೆ ಅವ್ರು ಹೇಳಿ. 10-15 ನಿಮಿಷ ಚೆನ್ನಾಗಿ ಕುದಿಸ್ಬೇಕು. ಅದೇ ಟೇಸ್ಟ್ ಇದರಲ್ಲಿ. ಎಣ್ಣೆ ಫ್ರೈ ಮಾಡ್ಬೇಕು ಚಿಕನ್, ನೀರಲ್ಲಿ ಕುದಿಸ್ಬಿಟ್ಟು ಆಮೇಲೆ ರೈಸ್ ಹಾಕೊಬೇಕು. ಇದು 10 ನಿಮಿಷ ಕುದ್ಮೇಲೆ ನಿಮಗೆ ಹೇಳ್ತೀನಿ ಏನು ಮಾಡಬೇಕು. ಬಟ್ ನೋಡಿ ಈ ತರ ಚೆನ್ನಾಗಿ ಬಾಯ್ಲ್ಡ್ ಆಗ್ತಿದೆ. ಇವಾಗ ಅಕ್ಕಿ ಹಾಕೊಬೇಕು. 15 ನಿಮಿಷ ಆಯ್ತು. ಅಕ್ಕಿ ಹಾಕದ್ಮೇಲೆ ಈ ತರ ಇದನ್ನ ಒಂದು 5 ನಿಮಿಷ ಚೆನ್ನಾಗಿ ಕುದಿಬೇಕು. ಇದು ಕುದ್ದಾಗ ಮುಚ್ಚಳ ಕ್ಲೋಸ್ ಮಾಡಿದ್ರೆ ಚೆನ್ನಾಗಿ ಉದ್ರಾಗಿ ಬರುತ್ತೆ. ಇಲ್ಲಾಂದ್ರೆ ಸ್ವಲ್ಪ ಮೆತ್ತಗಾಗುತ್ತೆ ಅಂತ. ಇದು ಚೆನ್ನಾಗಿ ಕುದಿದ್ಮೇಲೆ ಕ್ಲೋಸ್ ಮಾಡ್ಕೊಂಡು 1 ವಿಸಿಲ್ ಇಟ್ಕೊಳ್ಳಿ. ಬಿರಿಯಾನಿ ರೆಡಿ ಆಗತ್ತೆ. ನೋಡಿ ಟೇಸ್ಟಿ ಘಮ ಘಮ ಅನ್ನೋ ದೊಣ್ಣೆ ಬಿರಿಯಾನಿ ರೆಡಿ. ನೀವು ಮಾಡಿ ಎಂಜಾಯ್ ಮಾಡಿ. ಹೆಂಗಿದೆ ಸೊಪ್ಪು ಬಿರಿಯಾನಿ? ಅದೇ ಯಾವಾಗ ಕರೆಕ್ಟಾಗಿ ಹೇಳ್ಬೇಕು. ಅಲ್ಲ, ದೊಣ್ಣೆ ಬಿರಿಯಾನಿ ಅದು. ನಮ್ಮನೆ ಬಂದ್ರೆ ಯಾವಾಗ ಪಾತ್ರೆ ಅದು ಇವಾಗ ಘಾಟು. ತಿಂದುಬಿಟ್ರೆ ರಿಲ್ಯಾಕ್ಸ್ ಆಗ್ತಿದ್ರಿ. మోషిత పోతుంది వాడు 16 ఉంటాడు అంతే. నిన్ను తీస్తాను రప్ప. బిర్యానీ ఎట్లుందప్పా? కబాబ్ ఎట్లుందప్ప? అంతా బాగుందా? మా ఇల్లు ఎట్లుంది? నేను తాక్ చెప్పు ఎట్లుందా? ఎట్లుందా? ఇవి చెప్పేది కదా కామెడీ. ನೋಡಿದ್ರಲ್ವಾ, ಇವಾಗ ಎಲ್ಲ ಆಯಿತು. ಅವರು ಎಲ್ಲ ಲಂಚ್ ಎಲ್ಲ ಆಗಿ ಮೂವಿ ಸ್ವಲ್ಪ ಹೊತ್ತು ನೋಡ್ಬಿಟ್ಟು ಆಮೇಲೆ ಮನೆಗೆ ಹೋದ್ರು. ಲೇಟ್ ಆಗುತ್ತೆ ಅಂತ. ಇವಾಗ ಟೈಮ್ ಬಂದು 5 ಗಂಟೆ ಆಗಿದೆ. ಅರ್ಧ ನೋಡಿದ್ದೀವಿ ಅಷ್ಟೇ, ಅರ್ಧ ನೋಡಿಲ್ಲ. ನಾನೇನು ಫುಲ್ಲು ನೀಟಾಗಿ ನೋಡೇ ಇಲ್ಲ. ಎಲ್ಲರೂ ಇದ್ರು ಮಾತಾಡ್ಕೊಂಡು ಅದು ಇದು ನೀಟಾಗಿ ಕ್ಲೀನಾಗಿ ನೋಡಿಲ್ಲ. ಮತ್ತೆ ಇನ್ನೊಂದ್ಸರಿ ನೀಟಾಗಿ ನೋಡಬೇಕು. ಚಿಕನ್ ತಿಂದರೆ ಗೊತ್ತಲ್ವ, ಹಂಗೆ ಸ್ಪ್ರೈಟ್ ಕಂಪಲ್ಸರಿ ಕುಡಿಲೇಬೇಕು. ಅದಕ್ಕೆ ಕುಡ್ಕೊಂಡು ಹಂಗೆ ಕುತ್ಕೊಂಡಿದ್ದೀನಿ. ಚಿಕನ್ ಗ್ರೇವಿನೂ ಮಾಡಿದ್ದೆ. ನಾರ್ಮಲಾಗಿ ಯಾವಾಗೂ ಮಾಡ್ದಂಗೆ ಮಾಡಿದ್ದೀನಿ. ರೆಸಿಪಿ ಏನು ನೋಡ್ಸೋಕ್ಕೆ ಹೋಗಿಲ್ಲ. ಕಬಾಬ್ ಬಿರಿಯಾನಿ ಮಾತ್ರ ತುಂಬ ಚೆನ್ನಾಗಿ ಬಂದಿತ್ತು. ನೀವು ಟ್ರೈ ಮಾಡಿ. ಅಂದರೆ ಯಾವಾಗೂ ರೊಟ್ಟಿನ ಬಿರಿಯಾನಿ ತಿಂದು ಬೋರ್ ಹೊಡೆದ್ಬಿಟ್ಟಿದೆ. ಹೊಸ್ದಾಗಿ ಟ್ರೈ ಮಾಡಬೇಕು ಅಂದರೆ ಚೆನ್ನಾಗಿದೆ. ನಂಗೆ ತುಂಬ ಇಷ್ಟ ಆಯಿತು. ಅದು ಸ್ವಲ್ಪ ಖಾರ ಅನ್ನಿಸ್ತು ಅಷ್ಟೇ. ಇನ್ನೆಲ್ಲ ಓಕೆನೇ. ನೀವು ಬೇಕಂದ್ರೆ ಸ್ವಲ್ಪ ಹಸಿಮೆಣಸಿಗೆ ಕಮ್ಮಿ ಮಾಡ್ಕೊಂಡು ನೀವು ಖಾರ ತಿಂತೀನಿ ಅಂದ್ರೆ ಓಕೆ. ನನಗೂ ಸ್ವಲ್ಪ ಖಾರ ಅನಿಸ್ತು. ಇನ್ನೆಲ್ಲರಿಗೂ ಕರೆಕ್ಟಾಗಿದೆ ಅಂತ ಹೇಳಿದ್ರು. ಚೆನ್ನಾಗಿತ್ತು, ಇಷ್ಟ ಆಯಿತು. ಯಾವಾಗ ಒಂದೇ ರೊಟ್ಟಿ ನಿಲ್ದಿರ. ಇನ್ನು ನನ್ನ ಗಿಡಕ್ಕೆ ನೀರು ಹಾಕಬೇಕು, ವಾಕಿಂಗ್ ಸ್ವಲ್ಪ ಮಾಡಬೇಕು, ಸ್ವಲ್ಪ ಮನೆಯೆಲ್ಲ ಕ್ಲೀನ್ ಮಾಡಬೇಕು. ಇಷ್ಟು ಕೆಲಸ ಇದೆ ನನಗಿನ್ನ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಸಿನಿ. ಇಷ್ಟ ಆಗಿದೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು, ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋ ಪಕ್ಕದಲ್ಲಿ ಬೆಲ್ಲೈಕನ್ ಇರುತ್ತೆ, ಠಂಗ್ ಅಂತ ಹೊಡೀರಿ. ಇದು ಫಸ್ಟ್ ಜಾಸ್ತಿ ಹೇಳ್ತಿದೆ, ನಡುವೆ ಹೇಳ್ತಾಯಿಲ್ಲ ಠಂಗ್ ಅಂತ ಹೊಡಿಯೋದು, ಅದಕ್ಕೆ ಹೇಳಿದೆ. ಮತ್ತು ನಮ್ಮ ವಿಡಿಯೋನ ಲೈಕ್ ಮಾಡಿ ಕಾಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.